ಕರುನಾಡಿನಲ್ಲಿ ಮತ್ತೆ ಕೊರೋನಾ ಆತಂಕ ಪ್ರಾರಂಭವಾಗಿದೆ. ಬಳ್ಳಾರಿಯಲ್ಲೂ ಕೂಡ ಕೋವಿಡ್ನ ಸೋಂಕು ಪತ್ತೆಯಾಗಿರೋದು. ಜಿಂದಾಲ್ ಸಂಸ್ಥೆಯ ಉದ್ಯೋಗಿಯೊಬ್ಬರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಕಳೆದ ಬಾರಿ ಕೋವಿಡ್ ಪ್ರಾರಂಭಿಕ ಹಂತದಲ್ಲಿ ನಾವು ಗಮನಿಸಿದ್ವಿ, ಜಿಂದಾಲ್ನಲ್ಲಿ ಪ್ರಕರಣ ಪತ್ತೆಯಾಗಿದ್ದು ಒಬ್ಬರಿಂದ ಒಬ್ಬರಿಗೆ ಹರಡಿದ್ದು ದೊಡ್ಡ ಪ್ರಮಾಣದಲ್ಲಿ ಸುದ್ದಿಗೆ ಗ್ರಾಸವಾಗಿತ್ತು. ಇದೀಗ ಗಣಿನಾಡಿನಲ್ಲಿ ಮತ್ತೆ ಕೊರೋನಾ ವೈರಸ್ನ ಹಾವಳಿ. ಜಿಂದಾಲ್ ಉಕ್ಕಿನ ಕಾರ್ಖಾನೆ ಸಿಬ್ಬಂದಿಗೆ ಸೋಂಕು ತಗುಲಿದೆ. ಜಿಂದಾಲ್ನ ಇಬ್ಬರು ಉದ್ಯೋಗಿಗಳಲ್ಲಿ ಇದೀಗ ಕೊರೋನಾ ಪಾಸಿಟಿವ್. ಇಬ್ಬರನ್ನ ಕೂಡ ಹೋಮ್ ಕ್ವಾರಂಟೈನ್ನಲ್ಲಿ ಇರಿಸಲಾಗಿದೆ. ಇನ್ನು ಇವತ್ತು ಇಡೀ ಆ ಕೆಲಸ ಮಾಡೋ ಜಾಗವನ್ನ ಸ್ಯಾನಿಟೈಸ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಜಿಲ್ಲಾಡಳಿತದ ಹಾಗೆ ಜಿಲ್ಲಾ ಆರೋಗ್ಯ ಘಟಕದ ಸಹಾಯದೊಂದಿಗೆ. ಇನ್ನು ಯಾರೆಲ್ಲರ ಜೊತೆಯಲ್ಲಿ ಈ ಇಬ್ಬರು ಸಂಪರ್ಕದಲ್ಲಿದ್ರು ಅನ್ನೋ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಅವರನ್ನ ಕೂಡ ತಪಾಸಣೆಗೆ ಒಳಪಡಿಸಲಾಗುತ್ತೆ, ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಗಣಿನಾಡಿನಲ್ಲೂ ಕೂಡ ಕೊರೋನಾದ ಆತಂಕ ಇದೀಗ ಮನೆ ಮಾಡಿದೆ. ಇಬ್ಬರಲ್ಲಿ ಜಿಂದಾಲ್ ಉದ್ಯೋಗಿಗಳು ಇಬ್ಬರಲ್ಲಿ ಇದೀಗ ಕೊರೋನಾ ಪಾಸಿಟಿವ್ ಇರೋದು ಬೆಳಕಿಗೆ ಬಂದಿದೆ. ಇಬ್ಬರನ್ನ ಕೂಡ ಹೋಮ್ ಕ್ವಾರಂಟೈನ್ನಲ್ಲಿ ಇರಿಸಲಾಗಿದೆ. ಅವರ ಪ್ರಾಥಮಿಕ ಹಾಗೆ ಉಳಿದ ಸಂಪರ್ಕಿತರನ್ನ ಇದೀಗ ಕೊರೋನಾ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದೆ. ಮತ್ತೊಮ್ಮೆ ಎಡೆಬಿಚ್ಚುವ ಎಲ್ಲ ಲಕ್ಷಣಗಳು ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ಅಡ್ವಾನ್ಸ್ ಆಗಿ ಈಗಾಗಲೇ ಅಲರ್ಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೋವಿಡ್ನಿಂದ ಹಾನಿಗೊಳಗಾದ ಜಿಲ್ಲೆ ಅಂದರೆ ಗಣಿನಾಡು ಬಳ್ಳಾರಿ ಜಿಲ್ಲೆ. ಯಾಕಂದರೆ 2,000ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದರು. ಹೀಗಾಗಿ ಬಳ್ಳಾರಿಯಲ್ಲಿ ಈ ಬಾರಿ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಮಾಡದೆ ಈ ಬಾರಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಾನಿದ್ದೀನಿ. ಈಗಾಗಲೇ ಏನು ಕೋವಿಡ್ನ ಎದುರಿಸೋದಕ್ಕೆ ಬೇಕಾದಂಥ ಅವಶ್ಯಕ ಬೆಡ್ಗಳಾಗಿರ್ಬೋದು, ಆಮ್ಲಜನಕದ ವ್ಯವಸ್ಥೆ ಆಗಿರ್ಬೋದು, ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಬಸರೆಡ್ಡಿ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಏನೆಲ್ಲ ವ್ಯವಸ್ಥೆಗಳಾಗಿದೆ ಇದರ ಹೊರತಾಗಿ ಅನ್ನೋದನ್ನು ಕೇಳೋಣ. ಸರ್, ಕೋವಿಡ್ನ 2 ಅಲೆಯಲ್ಲಿ ಬಳ್ಳಾರಿ ಜಿಲ್ಲೆ ಸಾಕಷ್ಟು ನಲಗಿತ್ತು. ಈ ಬಾರಿ ಅಡ್ವಾನ್ಸ್ ಆಗಿ ಅಲರ್ಟ್ ಆಗಿದ್ದೀರಾ, ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀರಿ ಸರ್? ಈಗ ಆಲ್ರೆಡಿ ನಮಗೆ ಯಾಕಂದರೆ 2 ಅಲೆ ಆಗ್ಬಿಟ್ಟು ಪೇಷಂಟ್ಗೆ ಯಾವ ರೀತಿ, ಯಾಕಂದರೆ ಫಸ್ಟ್ ಅಲೆನಲ್ಲಿ ಏನಂತ ಗೊತ್ತಿಲ್ಲ, ಯಾವ ರೀತಿ ಪೇಷಂಟ್ ಟ್ರೀಟ್ ಮಾಡ್ಬೇಕು ಅನ್ನೋದೇ ನಮಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು. ಆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಆ ಕೋವಿಡ್ ಬರೋದ್ರಿಂದ ನಾವು ಆಲ್ರೆಡಿ ಮುಂಜಾಗ್ರತೆ ಯಾವ ರೀತಿ ತಗೋಬೇಕಂತ ಎಲ್ಲರಿಗೂ ನಮ್ಗೆ ಐಡಿಯಾ ಇರೋದ್ರಿಂದ ಸರ್ಕಾರ ನಮಗೆ ಸೂಚನೆಯನ್ನು ಕೊಟ್ಟಿದೆ. ಆಲ್ರೆಡಿ ಇವತ್ತೇನು ಒಂದು ರಾಮಬಾಣ ಏನಂತೀವಿ, ಆಕ್ಸಿಜನ್ ಬೇಕಾಗಿದೆ. ಇಂಪಾರ್ಟೆಂಟ್ ಪೇಷಂಟ್ ರೋಗಿ ಟ್ರೀಟ್ಮೆಂಟ್ ಆಕ್ಸಿಜನ್ ಬೇಕು. ಅದಕ್ಕೆ ಬೇಕಾಗಿರ್ತಂಥ 2 ಘಟಕಗಳಿದ್ದಾವೆ ನಮ್ಮಲ್ಲಿ. ಒಂದು ಎಲೆಕ್ಟ್ರಿಕಲಿ ಜನರೇಟೆಡ್ ಆಕ್ಸಿಜನ್ ಮತ್ತು ಇನ್ನೊಂದು ಲಿಕ್ವಿಡ್ ಆಕ್ಸಿಜನ್ನು. ಅವೆರಡು ಇವತ್ತು ತಯಾರಿ ಮಾಡ್ಕೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂಥ ಇವತ್ತು ಪ್ರೆಸೆಂಟ್ಲಿ ಯಾವುದೇ ಒಂದು ರೋಗಿ ಬರಲಿ 6 ಬೆಡ್ ರೈಟ್ ಅವೇ ರೆಡಿ ಇದೆ ವಿತ್ ಆಲ್ ದಿ ವೆಂಟಿಲೇಟರ್ಸ್. ನಮಗೆ ಹೈ ಪ್ರೆಷರ್ ಆಕ್ಸಿಜನ್ ಕೊಡ್ತಕ್ಕಂಥ ಇದನ್ನು ವೆಂಟಿಲೇಟರ್ ಕೊಡ್ತೀವಿ, ಅದೆಲ್ಲ ರೆಡಿ ಇಟ್ಕೊಂಡಿದ್ದೀವಿ ವಿತ್ ಆಕ್ಸಿಜನ್. ಬೇಕಾಗಿರ್ತಕ್ಕಂಥ ಔಷಧಿಗಳು ಕೂಡ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ. ಇವತ್ತು ಅದಕ್ಕೆ ಬೇಕಾಗಿರೋಂಥ ಮ್ಯಾನ್ ಪವರ್, ಸ್ಟಾಫ್ ನರ್ಸ್ ಆಗಲಿ, ಗ್ರೂಪ್ ಡಿಸ್ ಆಗಲಿ, ಡಾಕ್ಟರ್ಸ್, ಅನಥರಿಸ್ಟು ಎಲ್ಲರೂ ನಾವು ಸನ್ನದ್ಧವಾಗಿ ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಈ ಸರಿ ಯಾವುದೇ ರೀತಿ ಆತಂಕ ಪಡೋದು ಬೇಕಾಗಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಸಾವು ನೋವು ಆಗದೆ ಡೆಫಿನೆಟ್ಲಿ ವಿಲ್ ಟೇಕ್ ಕೇರ್ ಆಫ್ ದಟ್. ಕೋವಿಡ್ನಿಂದನೇ ಸಾವು ಆಗೋದು ನಾವು ಡೆಫಿನೆಟ್ಲಿ ತಡೆಗಟ್ತೀವಿ ಅಂತ ಹೇಳ್ತೀನಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.